ಹೆಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬ ಫೇಮಸ್ ಆದಂತಹ ಮೈಲಾರಿ ಹೋಟೆಲ್ ಸ್ಟೈಲ್ನ ಈರುಳ್ಳಿ ಸಾಗು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ನೀವು ಚಟ್ನಿ ಮಾಡೋದನ್ನೇ ಮರ್ತು ಬಿಡ್ತೀರಾ. ಇದು ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಇದು ದೋಸೆ, ಚಪಾತಿ ಹಾಗೆ ಪೂರಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ಗ್ಯಾಸ್ ಹೊತ್ತಿಸ್ಕೊಂಡು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆಯನ್ನು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆಯನ್ನು ಹಾಕಿ ಈಗ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಬಾಡಿಸ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಬೆಂದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಜಜ್ಜಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಪೇಸ್ಟ್ ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ 2 ಟೊಮೆಟೊ ಹೆಚ್ಚಿ ಹಾಕಿದ್ದೀನಿ. ಇದು ತುಂಬ ಫೇಮಸ್ ಆದಂತಹ ಒಂದು ಈರುಳ್ಳಿ ಸಾಗು, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ಉಪ್ಪು ಹಾಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಸಾಗು ಮಾಡಲಿಕ್ಕೆ ನಿಮಗೆ ಮತ್ತೆ ಬೇರೆ ಯಾವ ತರಕಾರಿನೂ ಬೇಕಾಗೋದಿಲ್ಲ. ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು. ಇದಕ್ಕೆ ಒಂದು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಸಣ್ಣ ಬಟ್ಟಲಿನಿಂದ 1 ಬಟ್ಟಲು ಕಾಯಿ ತುರಿ, 1 ಬಟ್ಟಲು ಪುಟಾಣಿ, ಹಾಗೆ ಒಂದು 2 ರಿಂದ 3 ಸ್ಪೂನು ಹುರಿದ ಎಳ್ಳು, ಹಸಿಮೆಣಸಿನಕಾಯಿ, ಹಾಗೆ ಗರಂ ಮಸಾಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ನಾನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ಈರುಳ್ಳಿ ಸಾಗುವಿನ ಸ್ಪೆಷಾಲಿಟಿ ಇರೋದೇ ಈ ಮಸಾಲೆಯಲ್ಲಿ. ನಿಮ್ಮಲ್ಲಿ ಗರಂ ಮಸಾಲೆ ಇಲ್ಲದೇ ಇದ್ದರೆ ಒಂದು ಚೂರು ಚಕ್ಕೆ ಹಾಗೆ ಲವಂಗವನ್ನು ಸೇರಿಸಿ ಈ ಮಸಾಲೆಯನ್ನು ರುಬ್ಕೊಳ್ಳುವಾಗ ಒಂದು ಹಿಡಿ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡ್ರೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ. ಅದರ ನಂತರ ಇದು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಬೆಂದ ನಂತರ ನಾನು ಇದಕ್ಕೆ ಈ ರುಬ್ಬಿ ಇಟ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಒಂದು ಸಾರಿ ದೋಸೆ ಜೊತೆನೋ ಚಪಾತಿ ಜೊತೆನೋ ಇದನ್ನು ಮಾಡಿಕೊಂಡು ನೋಡಿ, ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಂತೂ ಇದು ಎಲ್ಲರ ಫೇವರೇಟ್ ಆಗಿದೆ. ಈ ಬೇಸಿಗೆಯಲ್ಲಿ ಚಟ್ನಿ ಮಧ್ಯಾಹ್ನದವರೆಗೂ ಉಳಿಯೋದಿಲ್ಲ, ಹಾಗೆ ಟಿಫನ್ ಬಾಕ್ಸಲ್ಲಿ ಕೂಡ ಚಟ್ನಿ ಹಾಳಾಗುತ್ತೆ ಅನ್ನೋರು ಕೂಡ ಇದನ್ನು ಟ್ರೈ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಿ ಅಲ್ವಾ? ಥ್ಯಾಂಕ್ ಯು.